ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡಿಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗಿ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ನ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ. ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡೆಡ್. ಯಸ್. ಸಿಎಂ ಸರ್? ಹೌದು, ಮುಖ್ಯಮಂತ್ರಿಗಳೇ ಮಾತಾಡ್ತಾ ಇರೋದು. ನಾನು ಸೂರ್ಯ ಮಾತಾಡೋದು. ಈಸ್ ಇಟ್? ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಹೌದಾ? ನಿಮ್ಮ ಹತ್ರ ಪರ್ಸನಲ್ ಮಾತಾಡಬೇಕು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಹೌದು ಸರ್. ಓಕೆ, ಬರ್ತೀರಾ ತಾನೆ? ಬರ್ತೀನಿ.